Hi guys, welcome back to my channel. I'm so sorry 3 ಡೇಸಿಂದ ಹುಷಾರಿಲ್ಲ. ವಿಡಿಯೋಸ್ ಶೂಟ್ ಮಾಡೋಕ್ಕೂ ನನ್ನ ಬಾಡಿಯಲ್ಲಿ ಎನರ್ಜಿ ತುಂಬ ಕಡಿಮೆ ಆಗಿದೆ. ಸೊ ನಿನ್ನೆ ಆಫ್ಟರ್ನೂನ್ ವಿಡಿಯೋ ಶೂಟ್ ಮಾಡಿದೆ. ಬಟ್ ವಾಯ್ಸ್ ಓವರ್ ಕೊಡೋದಕ್ಕೂ ಮತ್ತು ನನ್ನ ವಾಯ್ಸ್ ಆ್ಯಕ್ಚುಲಿ ತುಂಬ ಲೋ ಆಗಿತ್ತು. ಮಾತಾಡೋಕ್ಕಾಗ್ತಿಲ್ಲ, ತುಂಬ ಗಂಟಲು ನೋವು, ಲೈಟಾಗಿ ಕೋಲ್ಡ್ ಮತ್ತು ಗಂಟಲು ನೋವು, ಕಾಫ್, ಬಾಡಿ ಪೇಯ್ನ್ಸ್ ಎಲ್ಲ ಇತ್ತು. ಸೊ 3 ಡೇಸಿಂದ ಜಸ್ಟ್ ಐ ವಾಸ್ ಲೈಕ್ ರೆಸ್ಟಿಂಗ್ ಔಟ್. ಅದಕ್ಕೆ ಇವತ್ತು ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಡಿಸೈಡ್ ಆದೆ. ಆ್ಯಂಡ್ ನೌ ಐ ಆಮ್ ಬೆಟರ್, ತುಂಬ ಬೆಟರ್ ಫೀಲ್ ಆಗ್ತಿದೆ. ಸೊ ಇದು ಕಂಪ್ಲೀಟ್ಲಿ ನಿನ್ನೆದು ವಿಡಿಯೋ. ಸೊ ಇವತ್ತು ಥರ್ಸ್ಡೇ, ಪ್ಲ್ಯಾನ್ ಇತ್ತು ಟೆಂಪಲ್ಗೆ ಹೋಗೋದು. ಬಟ್ ಅನ್ಫಾರ್ಚುನೇಟ್ಲಿ ಮಾರ್ನಿಂಗ್ ನನ್ನಿಬ್ಬರು ಮಕ್ಕಳು ತುಂಬ ಜೋರು ನಿದ್ದೆಯಲ್ಲಿದ್ದರು. ಸೊ ಹೋಗೋಕ್ಕಾಗಿಲ್ಲ. ಸೊ ನಮ್ಮ ಹಸ್ಬೆಂಡ್ ಜಸ್ಟ್ ಹಾಗೆ ಟೆಂಪಲ್ಗೆ ಹೋಗಿ ಬಂದರು. ಸೊ ಮೇ ಬಿ ಸಂಜೆ ಈವ್ನಿಂಗ್ ನಾ ಹೋಗೋ ಪ್ಲ್ಯಾನ್ ಇದೆ. ಆ್ಯಂಡ್ ಇವತ್ತು ಚೂರು ಬೆಟರ್ ಇದೆ. ಸೊ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡಬೇಕು ವಿಡಿಯೋಗೆ ಅಂತ ಡಿಸೈಡ್ ಆಗಿ ಹಾಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ಆ್ಯಂಡ್ ಸಾರಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋಕ್ಕಾಗ್ತಿಲ್ಲ. ಮೇ ಬಿ ಕಮಿಟ್ಮೆಂಟ್ ವಿತ್ ಸಮ್ಮರ್ ಶೆಡ್ಯೂಲ್ಸ್, ಅಂದರೆ ಇವಾಗ ನನ್ನ ಮಕ್ಕಳು ಮನೇಲೇ ಇದ್ದಾರೆ. ಸೊ ಅವ್ರ ಜೊತೆ ಹ್ಯಾಂಡಲ್ ಮಾಡೋದು ತುಂಬ ದೊಡ್ಡ ಟಾಸ್ಕ್ ಆಗಿಬಿಡ್ತಿದೆ. ಅವ್ರನ್ನ ನೋಡ್ಕೋಬೇಕು, ಅವ್ರನ್ನ ಕೇರ್ ಮಾಡಬೇಕು, ಸೊ ಅಡುಗೆ ಮಾಡಬೇಕು, ಸಮ್ ಅದರ್ ಕಮಿಟ್ಮೆಂಟ್. ಸೊ ಹೀಗೆ ಎಲ್ಲದನ್ನೂ ಹ್ಯಾಂಡಲ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದಕ್ಕೆ ವಿಡಿಯೋಸ್ ರೆಗ್ಯುಲರಾಗಿ ಹಾಕಬೇಕು ಅಂತ ನಾನು ತುಂಬ ಟ್ರೈ ಮಾಡ್ತೀನಿ. ಬಟ್ ಅನ್ಫಾರ್ಚುನೇಟ್ಲಿ ವಿಡಿಯೋ ಶೂಟ್ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾಯಿಲ್ಲ. ಸೊ ಯು ಜಸ್ಟ್ ಥಿಂಕ್ ಆಫ್ ಇಟ್ ಹೇಗಿರುತ್ತೆ ಅಂದ್ಬಿಟ್ಟು. ಸೊ ಹ್ಯಾಂಡ್ಲಿಂಗ್ ವಿತ್ ಎ ಟಾಡ್ಲರ್ ಮತ್ತು ಗ್ರೋನ್ ಅಪ್ ಕಿಡ್, ಸೊ ಅವರಿಬ್ಬರು ಗಲಾಟೆ, ಸೊ ಅವ್ರನ್ನ ಕಂಟ್ರೋಲ್ ಮಾಡೋದೇ ದೊಡ್ಡ ಕೆಲಸ ಆಗಿಬಿಡ್ತಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಈ ವಿಡಿಯೋ ಶೂಟ್ ಮಾಡೋ ಹೋಗೋ ತುಂಬ ಡಿಸ್ಟರ್ಬೆನ್ಸ್ ನನಗೆ. ನನ್ನ ಮಗಳಂತೂ ತುಂಬ ಡಿಸ್ಟರ್ಬ್ ಮಾಡ್ತಾಳೆ ವಿಡಿಯೋಸ್ ಮಾಡೋವಾಗ. ಮೊಬೈಲ್ ಕೊಡು ಅನ್ನೋದು, ರೈಮ್ಸ್ ಹಾಕು ಅನ್ನೋದು, ನಾನು ವಿಡಿಯೋ ತೆಗಿತೀನಿ ಅನ್ನೋದು, ಹೀಗೆ. ಸೊ ಇನ್ ಬಿಟ್ವೀನಲ್ಲಿ ತುಂಬ ಟಾರ್ಚರ್ ಮಾಡ್ತಿರ್ತಾಳೆ. ಇವಂದವ ಅವಳನ್ನ ಹ್ಯಾಂಡಲ್ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡ್ತಿರ್ತೀನಿ. ಅದೇ ನನ್ನ ಹಂಬಲ್ ರಿಕ್ವೆಸ್ಟ್ ಏನಂತಂದರೆ, ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನಂತರ ವೀಡಿಯೋಸ್ ನೋಡಿ. ವಿಡಿಯೋ ಶೂಟ್ ಮಾಡೋದು, ಎಡಿಟ್ ಮಾಡೋದು, ವಾಯ್ಸ್ ಓವರ್ ಕೊಡೋದು ಕಂಪ್ಲೀಟ್ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಅಷ್ಟು ಈಸಿ ಅಲ್ಲ ವೀಡಿಯೋಸ್ ಮಾಡೋದು. ಆ್ಯಂಡ್ ನೀವು ಅನ್ಕೋಬೋದು ಜಸ್ಟ್ ರ್ಯಾಂಡಮಾಗಿ ವಿಡಿಯೋ ಮಾಡಿ ಹಾಕ್ತಿದ್ದೀನಿ ಅಂತ. ಬಟ್ ಇಟ್ಸ್ ನಾಟ್ ಎ ರ್ಯಾಂಡಮ್ ಥಿಂಗ್. ಅಂದರೆ ತುಂಬ ಟೈಮ್ ಕೊಡ್ತೀರಿ ವಿಡಿಯೋ ಶೂಟ್ ಮಾಡಿ. ಸೊ ರ್ಯಾಂಡಮಾಗಿ ಹೇಳ್ಬಿಡ್ತೀನಿ. ಇವತ್ತು ಮಧ್ಯಾಹ್ನ ಚಿಕನ್ ಕರಿ ವಿತ್ ರೈಸ್ ಆ್ಯಂಡ್ ಚಪಾತಿ ಪ್ಲ್ಯಾನ್ ಮಾಡಿದೆ. ಸೊ ಚಪಾತಿ ಬೇಡ, ನೈಟಿಗೆ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಜಸ್ಟ್ ಡ್ರಾಪ್ ಆದೆ. ಸೊ ಚಿಕನ್ ಕರಿಗೆ ಏನೇನು ಹಾಕ್ತೀನಿ ಅಂತ ಜಸ್ಟ್ ರ್ಯಾಂಡಮಾಗಿ ಹೇಳ್ಬಿಡ್ತೀನಿ. ಸೊ 1 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು 3 ಆನಿಯನ್ ವಿತ್ 3 ಟೊಮ್ಯಾಟೋಸ್, ಅಂದರೆ 2 ಈಕ್ವಲಾಗಿ ಹಾಕಬೇಕಾಗತ್ತೆ. ಆನಂತರ 1 ಕೈಡಿಯಷ್ಟು ಕೊತ್ತಂಬರಿ ಮತ್ತು 1/2 ಟೀ ಸ್ಪೂನ್ ಆಫ್ ಟರ್ಮರಿಕ್ ಪೌಡರ್ ಮತ್ತು 1.5 ಟೀ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಮತ್ತು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಆ್ಯಂಡ್ ಜೀರಾ 1 ಟೀ ಸ್ಪೂನು, ಫಿನಲ್ ಸೀಡ್ಸ್ ಅಂದರೆ ಓಂಕಾಳು ಅದು ಒಂಚೂರು ಹಾಕಿ, ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು ಸೀಸೇಮ್ ಸೀಡ್ಸ್ ಅಂದರೆ ಎಳ್ಳು ಆಲ್ಮೋಸ್ಟ್ 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಪಾಪಿ ಸೀಡ್ಸ್, ಗಸಗಸೆ ಒಂದು ಅರ್ಧ ಟೀ ಸ್ಪೂನಷ್ಟು, ಮತ್ತು 3 ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು 1 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಅಷ್ಟೇ. ಎಲ್ಲವನ್ನು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಒಂಚೂರು ಕಡಲೆಪಪ್ಪು ಹಾಕಿ, ಅದಿಲ್ಲ ಅಂತಂದರೆ ಒಂಚೂರು ಕಾಯಿ ಹಾಕ್ಬೋದು. ಕಾಯಿ ಇಲ್ಲಿ ಹಾಕ್ತಿಲ್ಲ, ಕಡಲೆಪಪ್ಪು ಹಾಕ್ತಿದ್ದೀನಿ. ಯಾಕಂದರೆ ನಮಗೆ ಆ ಕ್ರೀಮಿ ಕನ್ಸಿಸ್ಟೆನ್ಸಿ ಸಿಗುತ್ತೆ, ಸಾಂಬಾರಿಗೆ ಒಂದು ಸ್ವಲ್ಪ ಗಟ್ಟಿ ಹದ ಸಿಗುತ್ತೆ, ಅದಕ್ಕೋಸ್ಕರ. ಸೊ ಆಲ್ಮೋಸ್ಟ್ ಎಲ್ಲರೂ ಹೀಗೆ ಮಾಡ್ತಾರೆ ಅಂತ ನಾನು ಅನ್ಕೊತೀನಿ. ಆ್ಯಂಡ್ ಅಫ್ಕೋರ್ಸ್ ಕರಿ ತುಂಬ ಚೆನ್ನಾಗಿರುತ್ತೆ. ಸೊ ಇದ್ರ ಜೊತೆ ಚಪಾತಿ, ರೋಟಿ, ರೈಸ್ ಎಲ್ಲನೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಇನ್ಫ್ಯಾಕ್ಟ್ ಇವಾಗ ಸಮ್ಮರ್ ತುಂಬ ಭಯಂಕರವಾಗಿದೆ. ಅಡುಗೆ ಮಾಡೋ ಅಷ್ಟರಲ್ಲಿ ಸಾಕಾಗತ್ತೆ. ನಾನಂತೂ ಸ್ನಾನ ಮಾಡೋಣ ಅಂತಂದರೆ ಜಸ್ಟ್ ಎಲ್ಲ ಅಡುಗೆ ಎಲ್ಲ ಮುಗಿಸಿ ಆನಂತರ ಸ್ನಾನ ಮಾಡೋದಾಗಿ ಪ್ಲ್ಯಾನು. ಬಟ್ ಅವತ್ತು ಒಂಚೂರು ಹುಷಾರಿದ್ದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲ ಸ್ನಾನ ಮಾಡಿನೇ ಮಾಡಬೇಕು ಅಂತ ಡಿಸೈಡ್ ಆದೆ. ಬಿಕಾಸ್ ಮೆಡಿಸಿನ್ ಎಲ್ಲ ತೊಗೊಂಡಿದ್ದೆ, ರಾತ್ರಿಯೆಲ್ಲ ತುಂಬ ಬೆವರಿದ್ದೆ. ಸೊ ನನಗೆ ಕಂಫರ್ಟಬಲ್ ಆಗಿಲ್ಲ, ಅದಕ್ಕೋಸ್ಕರ ಸ್ನಾನ ಮಾಡಿಕೊಂಡೆ. ಆ್ಯಂಡ್ ಅಫ್ಕೋರ್ಸ್ ನನಗೆ 3 ಡೇಸಿಂದ ಹುಷಾರಿಲ್ಲ. ಯಾಕಂತಂದರೆ ಅಂದರೆ 3 ಡೇಸ್ ಬಿಫೋರು ಮಿಡ್ ನೈಟಲ್ಲಿ ನಾನು ಒಂಚೂರು ತಣ್ಣೀರಿಗೆ, ಅಂದರೆ ಐಸ್ ವಾಟರ್ಗೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಕುಡಿದೆ. ಅದು ನನಗೆ ಎಡವಟ್ಟಾಯಿತು.
ಹೋಲ್ ನೈಟ್ ನನಗೆ ಫುಲ್ ಮೂಗೆಲ್ಲ ಉರಿ ಮತ್ತು ತಲೆಭಾರ, ಕೋಲ್ಡ್ ಈ ರೀತಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಸಮ್ಮರಲ್ಲಿ ಕೋಲ್ಡ್ ಹೇಗಾಗುತ್ತೆ ಅಂತಂದರೆ ಅದು ಬಂದು ನಮಗೆ ಉಷ್ಣ ಶೀತ ಅಂತಿರಲ್ಲ ಆ ರೀತಿ ಆಯಿತು. ಅದು ಹೀಟ್ ಕಮ್ ಕೋಲ್ಡ್ ಆಯಿತು. ಸೊ ಅದು ಭಯಂಕರ ಉರಿ ಆಗುತ್ತೆ, ಮೂಗು, ಕತ್ತು, ಗಂಟಲು ಎಲ್ಲ. ಸೊ ನನಗೆ ಅದು ತುಂಬ ಡಿಸ್ಕಂಫರ್ಟ್ ಆಗ್ತಿತ್ತು. ವಿಡಿಯೋ ಶೂಟ್ ಮಾಡೋದಿರಲಿ, ನಾನು ಆ್ಯಕ್ಚುಲಿ ರೆಸ್ಟಲ್ಲಿದ್ದೆ 2 ಡೇಸ್. ಎದ್ದು ಅಡುಗೆ ಮಾಡೋಕ್ಕೂ ತುಂಬ ಕಷ್ಟ ಆಗ್ತಿತ್ತು. ಏನಾಗುತ್ತೋ ಅದು ಮಾಡಿ ಜಸ್ಟ್ ಆಗಿಟ್ಬಿಟ್ಟು ಮಲ್ಕೊಂಬಿಡ್ತಿದ್ದೆ. ಊಟ ಮಾಡೋಕ್ಕೋದ್ರೆ ಗಂಟ್ಲೆಲ್ಲ ನೋವು ಈ ರೀತಿ ಆಗ್ತಿತ್ತು. ಬಟ್ ನೆನ್ನೆ ಅಂತೂ ಡಿಸೈಡ್ ಆದೆ, ಇವತ್ತು ವೀಡಿಯೋ ಶೂಟ್ ಮಾಡಲೇಬೇಕು, ವಾಯ್ಸ್ ಓವರ್ ಕೊಡಬೇಕಂತ. ವಾಯ್ಸ್ ಓವರ್ ಕೊಡೋಕ್ಕೆ ಹೋದರೆ ನನ್ನ ವಾಯ್ಸ್ ತುಂಬ ಲೋ ಇತ್ತು. ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇದ್ದಿಲ್ಲ. ಸೊ ವಾಯ್ಸ್ ಓವರ್ ಕೊಟ್ಟಾದ ನಂತರ ಚೆಕ್ ಮಾಡಿದೆ, ಬಟ್ ಅದು ಕಂಪ್ಲೀಟಾಗಿ ನಾಟ್ ಓಕೆ ಅಂತ ಅನಿಸ್ತಿತ್ತು. ಸೊ ಫೈನ್ ಅಂದ್ಬಿಟ್ಟು ಹಾಗೇನು ಡಿಲೀಟ್ ಮಾಡಿ ತಿರ್ಗಾ ಮಾರ್ನಿಂಗ್ ಎದ್ದು ಇವತ್ತು ವಾಯ್ಸ್ ಓವರ್ ಕೊಟ್ಟೆ. ಆ್ಯಂಡ್ ವಿಡಿಯೋ ಆಫ್ಕೋರ್ಸ್ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ರೆಗ್ಯುಲರಾಗಿ ವೀಡಿಯೋಸ್ ಮಾಡಬೇಕು ಅಂತ ನನ್ನ ಹಂಬಲ್ ರಿಕ್ವೆಸ್ಟ್. ಆ್ಯಕ್ಚುಲಿ ನಾನು ಮಾಡಬೇಕು ಅಂತ ನಾನೇ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತೀನಿ, ಪ್ಲೀಸ್ ಇವತ್ತು ವೀಡಿಯೋ ಮಾಡಿ. ಬಟ್ ನಮ್ಮ ಮನೇಲಿ ಏನಾಗುತ್ತೆ ಅಂದರೆ ಮಕ್ಕಳೆಲ್ಲ ತುಂಬ ನಾಟಿ, ನನಗೆ ತುಂಬ ಕಷ್ಟ ಕೊಡ್ತಿರ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಕೆಲಸ ಮಾಡಿಸ್ಕೊತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಅವ್ರನ್ನ ಹ್ಯಾಂಡಲ್ ಮಾಡ್ಕೊಂಡು ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಇನ್ ಬಿಟ್ವೀನಲ್ಲಿ ನನ್ನ ಮಗಳು ಬಂದು ಫೋನ್ ಕೊಡು, ನನಗೆ ರೈಮ್ಸ್ ಹಾಕಬೇಕು ಅನ್ನೋದು, ಅದು ಇದು ಕೇಳೋದು. ಸೊ ಬ್ಯಾಕ್ಗ್ರೌಂಡ್ ಸೌಂಡ್ಸ್, ನಾವಿರೋದು ಅಪಾರ್ಟ್ಮೆಂಟಲ್ಲಿ ಅಫ್ಕೋರ್ಸ್ ಎಲ್ಲ ಸೌಂಡ್ಸ್ ಎಲ್ಲ ಬರ್ತಾ ಇರುತ್ತೆ. ಸೌಂಡ್ ಇಲ್ದೇ ವಾಯ್ಸ್ ಓವರ್ ಕೊಡಬೇಕು. ಬಾಗಿಲೆಲ್ಲ ಹಾಕಿ ಕಿಟಕಿಯೆಲ್ಲ ಲಾಕ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಡ್ತೀನಿ. ಸಮ್ಟೈಮ್ಸ್ ಇದರಲ್ಲಿ ಸಹನೂ ಸೌಂಡ್ಸ್ ಬರ್ತಾ ಇರುತ್ತೆ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವಿರೋದು ಅಕ್ಕಪಕ್ಕದಲ್ಲೇ ಅಫ್ಕೋರ್ಸ್ ಸೌಂಡ್ ಬಂದೇ ಬರುತ್ತೆ. ಚಿಕನ್ ಫ್ಲೂ ಇದೆ ಬೇಡ ಅಂತಂದ್ರೂ ನಮ್ಮ ಹಸ್ಬೆಂಡ್ ಚಿಕನ್ ಫ್ಲೂ ಇಲ್ಲಿಲ್ಲ, ಬೇರೆ ಕಡೆ ಇದೆ, ಹಾಗೆ ಹೀಗೆ ಅಂತಂದ್ಬಿಟ್ಟು ಚಿಕನ್ ತಂದರು. ಆ್ಯಂಡ್ ಆ್ಯಕ್ಚುಲಿ ಮೊನ್ನೆ ನನ್ನ ತಮ್ಮ ಬಂದಿದ್ದ. ಸೊ ಅವನಿಗೋಸ್ಕರ ಚಿಕನ್ ತಂದರು. ಅವನಿಗೆ ಕಬಾಬ್ ಮಾಡಿಕೊಟ್ಟೆ. ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ ಅವತ್ತು. ಕಬಾಬ್ ತಿಂದು ಹೋದ. ಸೊ ಚೂರು ಚಿಕನ್ ಉಳಿದಿತ್ತು, ಅದನ್ನು ನೆಕ್ಸ್ಟ್ ಡೇ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಅದು ನೆನ್ನೆ ಅದಕ್ಕೋಸ್ಕರ ಚಿಕನ್ ಕರಿ ಮಾಡೋಣ ಅಂತ ಡಿಸೈಡ್ ಆಗಿ ಕರಿ ಮಾಡಿದೆ. ಸೊ ಇದು ಆ್ಯಕ್ಚುಲಿ ನಡೆದಿದ್ದ ಕತೆ. ಆಲ್ಮೋಸ್ಟ್ ಎಲ್ಲವನ್ನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೊತೀನಿ. ಸೊ ಡೈಲಿ ವೀಡಿಯೋ ಶೂಟ್ ಮಾಡಬೇಕು ಅಂತ ನನಗೂ ಆಸೆ ಇದೆ. ಆ್ಯಂಡ್ ಅಫ್ಕೋರ್ಸ್ ಈ ಸಮ್ಮರ್ ಮುಗಿಯೋವರೆಗೂ ಕಷ್ಟ ಆಗುತ್ತೆ, ಬಿಕಾಸ್ ನನ್ನ ಮಗ ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆದರೆ ಸೊ ನಾನು ಆರಾಮಾಗಿ ವಿಡಿಯೋ ಶೂಟ್ ಮಾಡಿ, ಸೊ ನನ್ನ ರೊಟೀನ್ ಡೈಲಿ ಲೈಫ್, ನನ್ನ ಲೈಫ್ ಸ್ಟೈಲ್ ಎಲ್ಲನೂ ವಿಡಿಯೋ ಶೂಟ್ ಮಾಡಬೇಕು ಅಂತ ನನ್ನ ಪ್ಲ್ಯಾನ್. ಸೊ ವಿಡಿಯೋ ಶೂಟ್ ಮಾಡೋಕ್ಕೆ ನನ್ನ ಮಗಳು ಆ್ಯಕ್ಚುಲಿ ಈ ನಡುವೆ ತುಂಬ ತೊಂದರೆ ಕೊಡ್ತಾಳೆ. ಮೇ ಬಿ ಅವಳು ದೊಡ್ಡ ಹುಡುಗಿ ಆಗ್ತಿದ್ದಾಳಲ್ಲ, ಶಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಚ್ ಆ್ಯಂಡ್ ಎವ್ರಿಥಿಂಗ್. ನಾನು ಮಾಡ್ತೀನಿ, ನಾನು ವೀಡಿಯೋ ಶೂಟ್ ಮಾಡ್ತೀನಿ ಕೊಡು ಅನ್ನೋದು, ಫೋನ್ ಕಿತ್ಕೊಳೋದು, ಫೋನ್ ಆನಲ್ಲಿದ್ದರೆ ಬಂದು ಆಫ್ ಮಾಡೋದು ಎಲ್ಲ ಮಾಡಿಬಿಡ್ತಾಳೆ. ಸಮ್ಟೈಮ್ಸ್ ನಾನು ವೀಡಿಯೋ ಶೂಟ್ ಆಗಿದ್ದರೆ ಕೂಡ ಸುಮಾರು ವೀಡಿಯೋಸ್ ಹಾಗೇ ಅವಳು ಇದು ಮಾಡಿಬಿಟ್ಟಿದ್ದಾಳೆ. ಸೊ ಅದಕ್ಕೆ ನಾನು ಡಿಲೀಟ್ ಮಾಡಿಬಿಟ್ಟು ತಿರ್ಗಾ ಫ್ರೆಶ್ ಆಗಿ ಬೇರೆ ಕಂಟೆಂಟ್ ಕ್ರಿಯೇಟ್ ಮಾಡಿ ತಿರ್ಗಾ ನಾರ್ಮಲಾಗಿ ವೀಡಿಯೋ ಶೂಟ್ ಮಾಡಿ ಹಾಕಬೇಕಾಗಿ ಈ ರೀತಿ ಬರುತ್ತೆ. ಸೊ ಈ ವಿಡಿಯೋ ಮಾಡೋವಾಗ ಸಹನೂ ತುಂಬ ಟಾರ್ಚರ್ ಮಾಡ್ತಿದ್ಲು. ಬ್ಯಾಕ್ಗ್ರೌಂಡಲ್ಲಿ ಮಾತಾಡೋದು, ಹಾಗೆ ಹೀಗೆ ಕೇಳೋದು. ಸೊ ಅಫ್ಕೋರ್ಸ್ ಇವಾಗೂ ನನ್ನ ಪಕ್ಕದಲ್ಲೇ ಇದ್ದಾಳೆ, ಏನೂ ಮಾಡೋಕ್ಕಾಗಲ್ಲ. ಶಿ ಈಸ್ ಟ್ರೈಯಿಂಗ್ ಟು ಸ್ಪೀಕ್ ಸಮಥಿಂಗ್, ಬಟ್ ನಾನು ಬಾಯಿ ಮುಚ್ಚಿಸಿ ಮಾತಾಡ್ತಾ ಇದ್ದೀನಿ. ಸೊ ನನ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ನಾನು ಹೌಸ್ ಮೇಕರ್ ಆ್ಯಂಡ್ ಸದ್ಯಕ್ಕೆ ಏನು ವರ್ಕ್ ಮಾಡ್ತಿಲ್ಲ. ಸೊ ಮಕ್ಕಳು ಆಗೋಕ್ಕೆ ಮುಂಚೆ ಐ ವಾಸ್ ವರ್ಕಿಂಗ್. ಆ್ಯಂಡ್ ಮಕ್ಕಳಾದ ನಂತರ ಸೊ ನನಗೇನು ಆಪ್ಷನ್ ಅಂತಂದರೆ, ನನ್ನ ತಾಯಿ ಆಗಲಿ ನಮ್ಮ ಅತ್ತೆ ಆಗಲಿ ಇಬ್ಬರೂ ಬಂದು ನೋಡೋ ಥರ ಸಿಚುವೇಷನಲ್ಲಿ ಇದ್ದಿಲ್ಲ ಇಬ್ಬರೂ. ಸೊ ನಾನೇ ಟೇಕ್ ಕೇರ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಹಾಗೆ ಜಾಬ್ ಬಿಟ್ಟೆ. ಆನಂತರ ಫಸ್ಟ್ ಬೇಬಿ, ಸೆಕೆಂಡ್ ಪ್ರೆಗ್ನೆನ್ಸಿ, ತಿರ್ಗಾ ಸೆಕೆಂಡ್ ಬೇಬಿ, ಹೀಗೆ ಕಂಟಿನ್ಯೂ ಆಯಿತು. ಸೊ ಐ ಆಮ್ ನಾಟ್ ವರ್ಕಿಂಗ್, ಬಟ್ ಇಂಡಿಪೆಂಡೆಂಟಾಗಿರಬೇಕು ಅಂತ ಆಸೆ. ಸೊ ಹಾಗೆ ಏನೋ ಒಂದು ಮಾಡ್ತಿರ್ತೀನಿ. ಸೊ ನನ್ನ ಮಕ್ಕಳು ದೊಡ್ಡವರಾಗೋವರೆಗೂ ಜಾಬ್ ಪ್ಲ್ಯಾನೆಲ್ಲ ಏನೂ ಸದ್ಯಕ್ಕಿಲ್ಲ. ಆನಂತರ ನೋಡಬೇಕು ಯಾವ ರೀತಿ ವರ್ಕೌಟ್ ಆಗುತ್ತೋ ಅಂತ. ಸೊ ಅದಕ್ಕೋಸ್ಕರ ನನಗೆ ಅಟ್ಲೀಸ್ಟ್ ಯೂಟ್ಯೂಬಿಂದ ಸಮಥಿಂಗ್ ಐ ಕ್ಯಾನ್ ಮೇಕ್. ಅಂದರೆ ಸುಮಾರು ಹೌಸ್ ಮೇಕರ್ಸ್ ಯೂಟ್ಯೂಬಿಂದ ಚೆನ್ನಾಗಿ ಅರ್ನ್ ಮಾಡ್ತಿದ್ದಾರೆ ಆ್ಯಂಡ್ ದೇ ಆರ್ ಸ್ಯಾಟಿಸ್ಫೈಡ್ ಟು. ಆ್ಯಂಡ್ ಅಫ್ಕೋರ್ಸ್ ಈವನ್ ಐ ಹ್ಯಾವ್ ದಟ್ ಸ್ಕಿಲ್, ನನಗೆ ಆ ಕೆಪಬಿಲಿಟಿ ಇದೆ. ಸೊ ನಾನು ಮಾಡ್ಬೋದು, ಸೊ ನಾನು ಪ್ರೂವ್ ಮಾಡ್ಕೋಬೋದು ಅಂತ ಡಿಸೈಡ್ ಆದೆ. ಆ್ಯಂಡ್ ಎಸ್, ಈ ಪ್ಲ್ಯಾಟ್ಫಾರ್ಮ್ ಆ್ಯಕ್ಚುಲಿ ತುಂಬ ಒಳ್ಳೆಯದೆ, ಬಟ್ ತುಂಬ ಟೈಮ್ ತೊಗೊಳತ್ತೆ. ಇನ್ಫ್ಯಾಕ್ಟ್ ನಮ್ಮ ಪೇಷನ್ಸ್ನ ಟೆಸ್ಟ್ ಮಾಡುತ್ತೆ. ಸೊ ವಿಡಿಯೋಸು ನೀವು ಹಾಕಿದ ತಕ್ಷಣ ನಿಮಗೆ ವ್ಯೂಸ್ ಬಂದುಬಿಟ್ಟು ಸಬ್ಸ್ಕ್ರೈಬ್ ಆಗಿ ಆನಂತರ ನಿಮ್ಮ ಹೇಗಂತಾರೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಅದು ಆ ರೀತಿ ಆಗಲ್ಲ. ತುಂಬ ಟೈಮ್ ತೊಗೊಳತ್ತೆ. ಬಿಕಾಸ್ ನಾನು ಆಲ್ರೆಡಿ ಒಂದು ಫಸ್ಟ್ ಚಾನಲಲ್ಲಿ ನೋಡಿಬಿಟ್ಟಿದ್ದೀನಿ, ಮಾನಿಟೈಸೇಷನ್ ಆಗಿ ಆನಂತರ ಸಹ ಅದು ಕ್ಯಾನ್ಸಲ್ ಆಯಿತು.
ಅದೊಂದು ಡಿಸಪಾಯಿಂಟ್ಮೆಂಟ್. ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ ಸುಮಾರು ವೀಡಿಯೋದಲ್ಲಿ. ಸೊ ಯಾವುದೋ ಒಂದು ಈ ರೀಯೂಸ್ಡ್ ಕಂಟೆಂಟ್ ಇತ್ತು ಅಂದ್ಬಿಟ್ಟು ನನ್ನ ಮಾನಿಟೈಸೇಷನ್ ಕಟ್ ಮಾಡಿದ್ರು. ಆನಂತರ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಹೋಯಿತು, ವೀಡಿಯೋಸ್ ಮಾಡೋದು ಬಿಟ್ಬಿಟ್ಟೆ, ಸ್ಟಾಪ್ ಮಾಡಿದೆ. ಆನಂತರ ಬ್ಲಾಗ್ಸ್ ಮಾಡೋಣ, ಸೊ ನಾನು ಡೈಲಿ ರೂಟೀನ್ ಲೈಫ್ ಸ್ಟೈಲ್ ನೋಡೋಣ, ಲೆಟ್ಸ್ ಬಿ ಪ್ರಾಂಪ್ಟ್ ಅಂತಂದರೆ ಪ್ರಾಂಪ್ಟಾಗಿದ್ದು ನಾನು ಹೇಗಿದ್ದೀನೋ ರಿಯಲ್ ಲೈಫ್ ತೋರಿಸೋಣ ಅಂತ ಡಿಸೈಡ್ ಆಗಿ ಇವಾಗ ನಾನು ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಇವಾಗ ಕ್ಲೀನಾಗಿ ಚೆಕ್ ಮಾಡ್ಕೊತೀನಿ ಕಾಪಿರೈಟ್ಸ್ ಏನಾದರೂ ಬರುತ್ತಾ ಇಲ್ಲ ಅಂತ ವೀಡಿಯೋಸ್ಗೆ. ಕಾಪಿರೈಟ್ಸ್ ಇಲ್ದಿರೆ ಹಾಗೆ ನೋಡ್ಕೊತೀನಿ. ಸೊ ನೀವು ಏನಾದರೂ ವೀಡಿಯೋಸ್ ಸ್ಟಾರ್ಟ್ ಮಾಡಬೇಕು ಯೂಟ್ಯೂಬಲ್ಲಿ ಅರ್ನ್ ಮಾಡಬೇಕು ಅಂದರೆ ಎಸ್ ಯು ಕ್ಯಾನ್ ಡೂ ಇಟ್, ಬಟ್ ಸುಮಾರು ಟೈಮ್ ತೊಗೊಳತ್ತೆ. ಕನ್ಸಿಸ್ಟೆನ್ಸಿ ತುಂಬ ಬೇಕು ನಾವು ಯೂಟ್ಯೂಬಲ್ಲಿ ಸಸ್ಟೈನ್ ಆಗೋಕ್ಕೋಸ್ಕರ. ಅದಕ್ಕೋಸ್ಕರ ನೀವು ವಿಡಿಯೋಸ್ ಮಾಡಿ ಹಾಕಿ, ನಿಮ್ಮ ಲೈಫ್ ಸ್ಟೈಲ್ ಆಗಲಿ, ನಿಮಗೆ ಏನು ಇಂಟ್ರೆಸ್ಟ್ ಇದೆಯೋ ಅದ್ರ ಬಗ್ಗೆ ವಿಡಿಯೋಸ್ ಮಾಡಿ ಹಾಕಿ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಪ್ರಾಬ್ಲಮ್ ಏನಿಲ್ಲ, ಬಟ್ ಟೈಮ್ ತೊಗೊಳತ್ತೆ, ಅದಕ್ಕೋಸ್ಕರ ವೆಯ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಇವತ್ತಿನ ವ್ಲಾಗ್ ಅಷ್ಟೇ ಅಂತ ನಾನು ಅಂದ್ಕೊತೀನಿ. ಸೊ ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ, ನಿಮ್ಮನ್ನ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.